25th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ಆಲ್ಫಾ ಅಂಡ್ ಬೀಟಾ ಆರ್ ದ ಟೂ ಜೀರೋಸ್ ಆಫ್ ದ ಪಾಲಿನಾಮಿಯಲ್, ಒಂದು ಪಾಲಿನಾಮಿಯಲ್ ಕೊಟ್ಟಿದ್ದಾರೆ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಆಲ್ಫಾ ಕ್ಯೂಬ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಕ್ಯೂಬ್. ಸೊ ಯಾವ ವ್ಯಾಲ್ಯೂ ಕಂಡಿಬೇಕು? ಆಲ್ಫಾ ಕ್ಯೂಬ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಕ್ಯೂಬ್ ವ್ಯಾಲ್ಯೂ ಫೈಂಡ್ ಮಾಡ್ಬೇಕು. ಓಕೆ, ಸೊ ಈಗ ಕೊಟ್ರ ಪಾಲಿನಾಮಿಯಲ್ ನೋಡ್ರಿ, ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಪ್ಲಸ್ 2. ಇದು ಯಾವ ಫಾರ್ಮ್ ಅಲ್ಲಿ ಇದೆ? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಫಾರ್ಮ್ ಅಲ್ಲಿ ಇದೆ. ಇಲ್ಲಿ ಏನಿಲ್ಲ ಅಂದ್ರೆ 1, a ವ್ಯಾಲ್ಯೂ 1, b ವ್ಯಾಲ್ಯೂ 3, c ವ್ಯಾಲ್ಯೂ 2. ಓಕೆ, ಇದು ಗೊತ್ತು. ಈಗ ನಾವೇನ್ ಮಾಡೋಣ, ಫಸ್ಟ್ ಸಮ್ ಆಫ್ ದ ಜೀರೋಸ್ ಕಂಡಿಡೋಣ. ಸಮ್ ಆಫ್ ದ ಜೀರೋ ಫಾರ್ಮ್ ಏನು? ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಓಕೆ, ಸೊ ಇದು ಫಾರ್ಮುಲಾ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ವ್ಯಾಲ್ಯೂ 3 ಇದೆ, ಎ ವ್ಯಾಲ್ಯೂ ಏನಿದೆ 1 ಇದೆ. ಸೊ ಈಗ ನನಗೇನ್ ಗೊತ್ತಾಯ್ತು? ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಮೈನಸ್ 3/1 ಅಂದ್ರೆ ಮೈನಸ್ 3 ಅಂತ ಗೊತ್ತಾಯ್ತು. ಓಕೆ, ಸೊ ಇದು ಗೊತ್ತಾಯ್ತು. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ತೀನಿ. ಈಗ ಆಮೇಲೆ ನನಗೆ ಇನ್ನೊಂದು ಫಾರ್ಮುಲಾ ಏನ್ ಗೊತ್ತು? ಪ್ರಾಡಕ್ಟ್ ಆಫ್ ಜೀರೋ ಅಂದ್ರೆ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಅಂತ ಗೊತ್ತು. ಓಕೆ, ಸೊ ಈಗ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ವ್ಯಾಲ್ಯೂ ಏನು? 2/1. 2/1 ಅಂದ್ರೆ 2ನೇ. ಸೊ ಆಲ್ಫಾ ಇಂಟು ಬೀಟಾ ಬಂದ್ಬಿಟ್ಟು 2 ಅಂತ ಗೊತ್ತು. ಓಕೆ, ಇವೆರಡು ವ್ಯಾಲ್ಯೂ ಗೊತ್ತಾಯ್ತು. ಇವಾಗ ನಾನು ಫೈಂಡ್ ಮಾಡ್ತೀನಿ. ಈಗ ನಾವೇನ್ ಕಂಡ್ಬೇಕು ನೋಡ್ರಿ, ಆಲ್ಫಾ ಕ್ಯೂಬ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಕ್ಯೂಬ್. ಈಗ ನೋಡ್ರಿ, ಇವ್ರಿಬ್ರಲ್ಲಿ ಕಾಮನ್ ಏನಿದೆ? ಓಕೆ, ಸೊ ಇಲ್ಲಿ ಆಲ್ಫಾ ಇದೆ, ಇಲ್ಲಿ ಆಲ್ಫಾ ಇದೆ. ಲೀಸ್ಟ್ ಆಲ್ಫಾ ಇರೋದು ಆಲ್ಫಾ ಟು ದಿ ಪವರ್ ಆಫ್ 1, ಅದನ್ನು ಹೊರಗಡೆ ಕಾಮನ್ ತೆಗಿಬಹುದು. ಆಮೇಲೆ ಇಲ್ಲಿ ಬೀಟಾ ಇದೆ, ಇಲ್ಲಿ ಬೀಟಾ ಇದೆ. ಬೀಟಾ ಅಲ್ಲಿ ಲೀಸ್ಟ್ ಪವರ್ ಇರೋದೇನು 1. ಸೊ ಇದನ್ನ ಹೊರಗೆ ತೆಗೆದ್ರೆ ಏನ್ ಉಳಿಯುತ್ತೆ ನೋಡ್ರಿ? ಕಾಮನ್ ತೆಗೆದ್ರೆ ಇಲ್ಲಿ ಆಲ್ಫಾ ಸ್ಕ್ವೇರ್ ಉಳಿಯುತ್ತೆ, ಪ್ಲಸ್ ಇಲ್ಲೇನು ಉಳಿಯುತ್ತೆ? ಬೀಟಾ ಸ್ಕ್ವೇರ್ ಉಳಿಯುತ್ತೆ. ಓಕೆ, ಬೇಕಿದ್ರೆ ಚೆಕ್ ಮಾಡ್ರಿ. ಆಲ್ಫಾ ಬೀಟಾ ಇಂಟು ಆಲ್ಫಾ ಸ್ಕ್ವೇರ್ ಏನಾಗುತ್ತೆ? ಆಲ್ಫಾ ಇಂಟು ಆಲ್ಫಾ ಸ್ಕ್ವೇರ್, ಆಲ್ಫಾ ಕ್ಯೂಬು. ಇಲ್ಲಿ ಬೀಟಾ ಇದೆ, ಬೀಟಾ ಬರಿತೀವಿ. ಅದೇ ರೀತಿ ಓಕೆ, ಸೊ ಆಲ್ಫಾ ಇದೆ, ಇಲ್ಲಿ ಆಲ್ಫಾ ಬರಿತೀವಿ. ಬೀಟಾ ಇಂಟು ಬೀಟಾ ಸ್ಕ್ವೇರ್, ಬೀಟಾ ಕ್ಯೂಬ್ ಆಗುತ್ತೆ. ಓಕೆ, ಈಗ ನನಗೆ ವ್ಯಾಲ್ಯೂ ನೋಡ್ರಿ, ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ ಗೊತ್ತು, ಎಷ್ಟು? 2 ಅಂತ ಗೊತ್ತು. ಈಗ ನನಗೇನ್ ಬೇಕು? ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಬೇಕು. ಓಕೆ, ಸೊ ನಾನು ಇದನ್ನ ಈಕ್ವೇಶನ್ 1 ಅಂತ ಇಲ್ಲೇ ಬಿಟ್ಟಿರ್ತೀನಿ. ಈಗ ನಮಗೆ ಫಾರ್ಮುಲಾ ನೋಡ್ರಿ ಏನಂತ ಮಾಡ್ಬೋದು. ಈಗ ನನಗೇನ್ ಬೇಕು? ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ವ್ಯಾಲ್ಯೂ ಬೇಕು. ಸೊ ನಾರ್ಮಲ್ ಆಗಿ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಏನಾಗುತ್ತೆ ನೋಡ್ರಿ? ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಯಾವ ಟೈಪ್ ಇದೆ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದೆ. ಸೊ ಇದನ್ನ ಏನಂತ ಬರೀಬಹುದು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ಬರೀಬಹುದು. ಸೊ ಈಗ ನಾನೇನ್ ಬರೀಬಹುದು? ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ನ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಆಲ್ಫಾ ಬೀಟಾ ಅಂತ ಬರೀಬಹುದು. ಓಕೆ, ಯಾಕೆ? ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಟೈಪ್ ಇದೆ. ಈಗ ನನಗೇನ್ ಬೇಕು ನೋಡ್ರಿ? ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಮಾತ್ರ ಬೇಕು. ಸೊ ಈಗ ನೋಡ್ರಿ, 2 ಇಂಟು ಆಲ್ಫಾ ಬೀಟಾ ವ್ಯಾಲ್ಯೂ ಗೊತ್ತು. ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ ಎಷ್ಟು? 2 ಅಂತ ಗೊತ್ತು. ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ 2 ಅಂತ ಗೊತ್ತು. ಸೊ ಇಲ್ಲಿ ಏನ್ ಬರಿತೀನಿ? ಇಂಟು 2 ಅಂತ ಬರಿತೀನಿ. ಯಾಕಂದ್ರೆ ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ ಈ 2 ಕೆಳಗಡೆ ಬರ್ತೀನಿ. ಆಮೇಲೆ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಗೊತ್ತು. ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಏನಿದೆ ನೋಡ್ರಿ? ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ -3 ಇದೆ. ಸೊ ನಾನು ಇಲ್ಲಿ ಏನ್ ಬರಿಬಹುದು ಇವಾಗ? -3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಅಂತ ಬರಿಬಹುದು. ಈಗ -3 ಸ್ಕ್ವೇರ್ ಮಾಡಿದ್ರೆ +9 ಬರುತ್ತೆ. +9 ಇಸ್ ಈಕ್ವಲ್ ಟು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 2 ಜಾ 4. ಓಕೆ, ಸೊ ಈ +4 ಈ ಕಡೆ ಬಂದ್ರೆ -4 ಆಯ್ತು. ಇಸ್ ಈಕ್ವಲ್ ಟು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ಇದನ್ನ ಉಲ್ಟಾ ಬರೆದ್ರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇಸ್ ಈಕ್ವಲ್ ಟು 9 - 4. 9 ಅಲ್ಲಿ 4 ಹೋದ್ರೆ 5. ಸೊ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಏನ್ ಬಂತು? 5 ಅಂತ ಗೊತ್ತಾಯ್ತು. ಓಕೆ, ಸೊ ನಾನೀಗ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇದ್ದಲ್ಲಿ ಏನ್ ಬರೀಬಹುದು? 5 ಅಂತ ಬರೀಬಹುದು. ಓಕೆ, ಸೊ ಆಲ್ಫಾ ಬೀಟಾ ಇದ್ದಲ್ಲಿ 2 ಬರಿತೀನಿ, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇದ್ದಲ್ಲಿ 5 ಬರಿತೀನಿ. ಎಲ್ಲಿಂದ ಬರ್ದೆ ಇದು? ಫ್ರಮ್ ಈಕ್ವೇಶನ್ 2 ಇಂದ. ಸೊ 2 5 ಏನು? 10. ಸೊ ಇದ್ರ ಟೋಟಲ್ ವ್ಯಾಲ್ಯೂ ಏನು? 10 ಅಂತ ಗೊತ್ತಾಯ್ತು. ಓಕೆ, ಲಾಸ್ಟ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ನಾವು ಏನೇನ್ ಹೇಳ್ಕೊಡ್ತೀವಿ ಅಂದ್ರೆ, ಒಂದು ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಹೇಳ್ಕೊಡ್ತೀವಿ. ಈಚ್ ಅಂಡ್ ಎವ್ರಿ ಲೆಸನ್ ರಿವೈಸ್ ಮಾಡುತ್ತೆ. ಆಮೇಲೆ ಎಲ್ಲಾ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡುತ್ತೆ. ಅದ್ರ ಜೊತೆಗೆ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ಲಾ ಲೆಸನ್ ಮಾಡಿಸುತ್ತೆ.
ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡಿಸುತ್ತೆ. ಅದ್ರ ಜೊತೆಗೆ ಇಂಪಾರ್ಟೆಂಟ್ PDF ಎಲ್ಲ ಇದ್ರಲ್ಲಿ ಹಾಕುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ರಿ, ನನ್ನ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ನಾನೇ ಕಾಲ್ ಮಾಡ್ಬಿಟ್ಟು ನಿಮಗೆ ಆ ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಆದ್ರೆ ಆ ಗ್ರೂಪ್ ನ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್. ಓಕೆ, ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರ್ದು ಸೆಟ್ 4ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ.